ದಾಂಡೇಲಿಯ ಜನತಾ ವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳಿಗೆ ಶಿಸ್ತಿನ ಪಾಠ ಮಾಡಿದ ವಾಸುದೇವ ಪ್ರಭು. ದಾಂಡೇಲಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಜನತಾ ವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಗರದ ಹಿರಿಯ ಮುಖಂಡರಾದ ವಾಸುದೇವ ಪ್ರಭು ಅವರು ಮಕ್ಕಳಿಗೆ ತನ್ನ ಹರಿತವಾದ ಮಾತುಗಳಿಂದ ಶಿಸ್ತಿನ ಪಾಠವನ್ನು ಮಾಡಿದರು. ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆದರ್ಶ ನಡವಳಿಕೆಗಳು ಹೇಗಿರಬೇಕು ಎನ್ನುವುದರ ಬಗ್ಗೆ ವಿವರವಾಗಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ನಾನು ಮಾತಾಡೋದು ಬೇಡ ಅಂತಾದ್ರೆ ನೀವು ಮಾತಾಡ್ರಿ. ನೀವು ಮಾತಾಡಿದ್ರೆ ನಾನು ಸುಮ್ಮನೆ ಹೋಗ್ಬಿಡ್ತೇನೆ. ಯಾಕಂದ್ರೆ ನನಗೂ ಮತ್ತೆ ಬೇರೆ ಕೆಲಸ ಇದೆ. ನಾವು ಕೆಲಸ ಬಿಟ್ಕೊಂಡು ಇಲ್ಲಿ ಬಂದಿರ್ತೀವಿ. ನೀವು ನೋಡಿದ್ರೆ ಇಲ್ಲೇ ಸಂತೆಯಲ್ಲಿ ಮಾಡಿದಂಗೆ ಮಾಡ್ತಾ ಇದ್ದೀರಿ. ನಾನು ಹಿಂದೂ ಸಮಾವೇಶವನ್ನು ನಡೆಸ್ತೇನೆ. ವರ್ಷದಲ್ಲಿ ಪ್ರತಿ ಯುಗಾದಿಗೆ ಹಿಂದೂ ಸಮಾವೇಶ ಮಾಡ್ತೇವೆ ನಾವು. ಸಾವಿರಾರು ಗಟ್ಟಲೆ ಜನ ಸೇರ್ತಾರೆ. ಆದ್ರೆ ಅಲ್ಲಿ ಮಾತಾಡ್ರೆ ಯಾರಾದ್ರೂ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ. ನೀವು ಮತ್ತೆ ಅಲ್ಲಿ ಅವ್ರು ಅನ್ಎಜುಕೇಟೆಡ್ ಜನರು ಇರ್ತಾರೆ. ಅದರಲ್ಲಿ ನೀವೆಲ್ಲ ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು ಎಜುಕೇಟೆಡ್ ಆಗಿದ್ಕೊಂಡು ನೀವು ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಿ. ಇವತ್ತು ನಾನು ಕಲಿತಂತ ಶಾಲೆ ಇದೇ ಹೌದಾ ಅಂತೇಳಿ ನನಗೆ ವಿಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟು ಹೇಳಿದ್ರು ಕೂಡ ಇನ್ನೂ ಮಾತಾಡ್ತಾ ಇದ್ದೀರಿ. ನಾಚಿಕೆ ಆಗುದಿಲ್ಲ ನಿಮ್ಗೆ? ಬಹಳ ಬೇಜಾರಾಗ್ತದೆ ನನಗೆ ಇಂತಹ ಅಸಂಸ್ಕೃತ ಮಕ್ಕಳನ್ನ ನೋಡ್ಲಿಕ್ಕೆ. ಇದು ಯಾರ ಸಲುವಾಗಿ ಮಾಡ್ತಾ ಇದ್ದೇವೆ ನಾವು ಇದನ್ನ? ಇದ್ಯಾರು ನಮ್ಮ ಸಲುವಾಗಿ? ಇದು ನಿಮ್ಮ ಮಕ್ಕಳ ಸಲುವಾಗಿ ಮಾಡ್ತಾ ಇದ್ದೇವೆ. ಈ ಒಂದು ವರ್ಷಕ್ಕೆ ಒಂದು ದಿವಸ ಆಗುವಂತ ಕಾರ್ಯಕ್ರಮ, ಒಂದು 2 ತಾಸು 3 ತಾಸಿನ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಶಾಂತತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮುಂದೆ ನೀವು ಏನು ಸಾಧನೆ ಮಾಡಬಲ್ಲಿರಿ? ನೀವು ಇದನ್ನೇ ಕರೀತೀರಾ ಶಾಲೆಗೆ ಬಂದ್ಕೊಂಡು? ನಾಚಿಕೆ ಆಗಬೇಕು ನಿಮ್ಗೆಲ್ಲ. ಇವತ್ತು ವೇದಿಕೆ ಮೇಲೆ ಇದನ್ನು ಹೀಗೆ ನಿಂತ್ಕೊಂಡು ಹೇಳುವಂಥದ್ದಲ್ಲ ಇದು. ಆದ್ರೂ ನಾನು ಹೇಳಬೇಕಾದಂತ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡ್ತಾ ಇದ್ದೀರಿ. ಇವತ್ತು ಶಾಲೆ ಅಭಿವೃದ್ಧಿಗೋಸ್ಕರ ನಮ್ಮಂತವರು ಹಳೆ ಸ್ಟೂಡೆಂಟ್ಸ್ಗಳೆಲ್ಲ ಸೇರ್ಕೊಂಡು ನಾವು ದುಡ್ಡು ಹಾಕ್ಬೇಕಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳ ಬಿಹೇವಿಯರ್ ನೋಡ್ಕೊಂಡು ಯಾಕೆ ಹಾಕ್ಬೇಕು ಅಂತ ಹೇಳಿ ವಿಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗೆ. ನಾವು ಇಂಥ ಸಂಸ್ಕೃತಿಯನ್ನು ಕೊಡುವ ಸಲುವಾಗಿ ಈ ಶಾಲೆ ಮಾಡೋದಾದ್ರೆ ಶಾಲೆಗೆ ದುಡ್ಡು ಹಾಕೋದು ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಒಳ್ಳೆಯ ಸಂಸ್ಕೃತಿ, ಸುಸಂಸ್ಕೃತವನ್ನು ನಾವು ಕೊಡಬೇಕಂತ ಹೇಳಿ ಮಕ್ಕಳಿಗೆ ನಾವು ಶಾಲೆಯಲ್ಲಿ ನಾವು ಸೌಲಭ್ಯಗಳನ್ನು ಕಲ್ಪಿಸಬೇಕಂತ ಹೇಳಿ ವಿಚಾರ ಮಾಡ್ತಾ ಇದ್ರೆ ಮಕ್ಕಳಲ್ಲಿ ಶಿಸ್ತೇ ಇಲ್ಲ. ಈಗ ಅಲ್ಲಿ ಶೌಚಾಲಯಕ್ಕೆ ಹೋಗಿದೆ ಯುರಿನಲ್ ಸಲುವಾಗಿ. ಆ ಶೌಚಾಲಯದ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಕಾಲೇಜುಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಆ ರೀತಿ ಬಿಹೇವ್ ಮಾಡೋದಿಲ್ಲ. ಅಂತ ಹೈಸ್ಕೂಲ್ ವಿದ್ಯಾರ್ಥಿಗಳು ನೀವು ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಏನ್ ಹೇಳ್ಬೇಕು? ನಿಮಗೆ ನಿಮ್ಮ ಮನೆಯಲ್ಲಿ ಕೂಡ ನೀವು ಇದೇ ರೀತಿ ಬಿಹೇವ್ ಮಾಡ್ತೀರಾ? ನಾಚಿಕೆ ಕೊಡಬೇಕು ನೀವು. ಮುಂದೆ ದೇಶದ ಭಾವಿ ಪ್ರಜೆಗಳಾಗಿ ನೀವು ಜವಾಬ್ದಾರಿ ವಹಿಸಿಕೊಂಡು ದೇಶವನ್ನು ಮುನ್ನಡೆಸುವಂತ ನಾಗರಿಕರಾಗಿದ್ದೀವಿ ನೀವು. ನಿಮಗೆ ನಾವು ಶಾಲೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ ನಿಮಗೆ ಒಂದು ವ್ಯವಧಾನ ಇಲ್ಲ. ನಿಮ್ಮ ಪಾಲಕರು ಇದನ್ನು ಹೇಳ್ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ಶಾಲೆಯಲ್ಲಿ ಅಂತೂ ಮಾಸ್ತರ್ಗಳು ಹೇಳ್ಕೊಡ್ತಾರೆ. ಆದ್ರೆ ಅವ್ರು ಹೇಳ್ಬೇಕಾದ್ರೆ ನೀವು ಏನ್ ಮಾಡ್ತೀರಿ? ಈಗ ನಾನು ಈ ಕಾರ್ಯಕ್ರಮದ ಸಲುವಾಗಿ ನಾನು ಬರ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಹೊರಣ್ಣ ಮೇಲೆ ಅಲ್ಲೇ ಇಲ್ಲೇ ಅಡ್ಡಾಡ್ತಾ ಇದ್ದಾರೆ. ಎಷ್ಟೋ ಜನ ಮನೆಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಇದು ಕಾರ್ಯಕ್ರಮ ಯಾರು? ನಮ್ಮ ಸಲುವಾಗಿ. ನಮ್ಗೇನು ಬೇರೆ ಕೆಲಸ ದಂಧೆ ಇಲ್ಲ. ಇಲ್ಲಿ ಬಂದು ಕುತ್ಕೊಂಡು ನಿಮ್ ಸಲುವಾಗಿ ಖಾಲಿ ಕೊಡ್ತದ? ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಇವತ್ತು ಇಷ್ಟು ಹೇಳಿದ್ರು ಕೂಡ ಇನ್ನೂ ಮಾತಾಡ್ತಾ ಇದ್ದೀರ. ಅಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಹೋಗ್ಬಿಡ್ರಿ. ನಿಮ್ ಪ್ರೈಸ್ ನಿಮ್ಗೆ ಅಲ್ಲಿ ಕ್ಲಾಸ್ ನಲ್ಲಿ ಕೊಡ್ತಾರೆ. ಇವತ್ತು ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ರಿಪೋರ್ಟ್ ನೋಡಿದೆ. 1150 ಸ್ಟೂಡೆಂಟ್ಸ್ ಇದ್ದಾರೆ PUC ಮತ್ತು ಹೈಸ್ಕೂಲ್ ಸೇರ್ಕೊಂಡು. ಇಲ್ಲಿ ಸರಿಯಾಗಿ 400 ಸ್ಟೂಡೆಂಟ್ಸ್ ಇಲ್ಲ. ನಮ್ಮ ಟೈಮ್ನಲ್ಲಿ ಇದು ಪೂರ್ತಿ ರೌಂಡ್ ಫುಲ್ ಆಗಿರ್ತಿತ್ತು. ಮತ್ತು ಒಂದು ಪ್ರೈಸ್ ತಗೊಂಡು ಇಳಿಯುವಾಗ ಚಪ್ಪಾಳೆಗಳ ಧ್ವನಿನೂ ಕಮ್ಮಿ ಆಗ್ತಾ ಇರಲಿಲ್ಲ. ಒಂದ್ಸಲ ಚಪ್ಪಾಳೆ ಸ್ಟಾರ್ಟ್ ಆದ್ರೆ 1 by 1 ಬರ್ತಾ ಇದ್ದಂಗೆ ಚಪ್ಪಾಳೆಗಳು ಕೇಳ್ತಾ ಇದ್ವು. ಇವತ್ತೊಂದು ನಿರ್ವೀರ್ಯರಾಗ್ಬಿಟ್ಟಿದ್ದೀರಿ ನೀವೆಲ್ಲ. ನಿಮ್ಮ ಹತ್ರ ಅಂತೂ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರೋ ಒಬ್ಬ ಸಾಧನೆ ಮಾಡಿದ್ದಾರೆ, ಅವ್ರ ಸಾಧನೆ ಸಲುವಾಗಿ ಬಂದು ಪ್ರೈಸ್ ತಗೊಳ್ಬೇಕಾದ್ರೆ ಒಂದು ಚಪ್ಪಾಳೆ ಹೊಡೆಯುವಂತ ಕೂಡ ಒಂದು ನಿಮಗೆ ವ್ಯವಧಾನ ಇಲ್ಲ. ವಿಚಾರ ಮಾಡಬೇಕಿದನ್ನೆಲ್ಲ ನೀವು. ಇದನ್ನ ನಾನು ಯಾಕೆ ಇಷ್ಟು ಗಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಜವಾಬ್ದಾರಿ ನಮಗಿದೆ. ಯಾವ ರೀತಿ ದ್ರೌಪದಿ ವಸ್ತ್ರಾಪರಣ ಆಗಬೇಕಾದ್ರೆ ಭೀಷ್ಮ ಪಿತಾಮಹ ಸುಮ್ಮನೆ ಕೂತ್ಕೊಂಡಿದ್ದಾನೋ ಅದರಲ್ಲಿ ಅವನು ಕೂಡ ಭಾಗಿಯಾಗಿದ್ದ. ಇವತ್ತು ನಾನು ಸುಮ್ಮನೆ ಕೂತ್ಕೊಂಡು ಹೋದ್ರೆ ನಾನು ನಿಮ್ಮ ಈ ಒಂದು ಅವ್ಯವಸ್ಥೆ
ಬಯಸುವುದಿಲ್ಲ. ಆ ದೃಷ್ಟಿಯಿಂದ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ, ಪಾಲಕನಾಗಿ ಹೇಳ್ತಾ ಇದ್ದೇನೆ. ನನ್ನ ಮಗ ಏನಾದರೂ ಈ ರೀತಿ ಹಿಂಗೆ ಕ್ಲಾಸ್ನಲ್ಲಿ ಮಾಡಿದ್ರೆ ಕಪಾಳ ಮೇಲೆ ಬಾರಿಸ್ತಿದ್ದೆ, ನಾನು ಮಾಸ್ಟರ್ಗೂ ಹೇಳ್ತಿದ್ದೆ ಒಂದೆರಡು ಕಪಾಳ ಮೇಲೆ ಬಾರಿಸಿದೆ ಅವನಿಗೆ ಅಂತ ಹೇಳಿ. ಇವತ್ತು ಎಷ್ಟೋ ಮಂದಿ ಪೇರೆಂಟ್ಸ್ಗಳು ತಮ್ಮ ಮಕ್ಕಳು ಶಾಲೆಯಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಲಿಕ್ಕೂ ಕೂಡ ಬರುದಿಲ್ಲ. ಪೇರೆಂಟ್ಸ್ ಮೀಟಿಂಗ್ ಕರೆದ್ರೆ ಸರಿಯಾಗಿ ಪೇರೆಂಟ್ಸ್ ಉಪಸ್ಥಿತಿ ಇರುವುದಿಲ್ಲ. ಆಮೇಲೆ ಶಾಲೆಗಳ ಶಿಕ್ಷಕರ ಬಗ್ಗೆ, ಶಾಲೆ ಆಡಳಿತ ಮಂಡಳಿಗಳ ಬಗ್ಗೆ ಕಂಪ್ಲೇಂಟ್ ಬಂದು ನಮ್ಮ ಹತ್ರ ಎಲ್ಲ ಹೇಳ್ತಾರೆ. ನಾನು ಅವ್ರಿಗೆ ಅದೇ ಕೇಳ್ತಾ ಇರ್ತೀನಿ, ನೀವು ಪೇರೆಂಟ್ಸ್ ಮೀಟಿಂಗ್ ಕರೆದ ಅವ್ರು ಹೋಗಿದ್ರೇನು, ಹೇಳಿದ್ರೇನು, ಏನ್ ಮಾಡ್ತಾ ಇದ್ದಾನೆ ನಿಮ್ಮ ಮಗ, ನೀವು ಅವ್ರು ನೋಡಿದ್ರೇನು ಅಂತ ಹೇಳಿ. ಅವ್ರು ಮಾತಿರುವುದಿಲ್ಲ. ಒಂದು ಕಥೆಯನ್ನ ನಾವು ಏನು ಮಾತಾಡ್ಬೇಕಂತ ಹೇಳಿ ವಿಚಾರ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಪರಿಸ್ಥಿತಿ ನೋಡಿಕೊಳ್ಳಿ ಅವೆಲ್ಲ ಮರ್ತು ಹೋಗ್ಬಿಡ್ತದೆ. ಮಾತಾಡ್ಬೇಕೋ ಬೇಡ, ಬೋರ್ಗಲ್ ಮೇಲೆ ನೀರು ಸುರಿದಂತ ಆಗ್ತದಾದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಆಗ್ತದೆ. ವಿದ್ಯಾರ್ಥಿಗಳಲ್ಲಿ ಅಷ್ಟೇ ನಾವು ಮಾತಾಡ್ಬೇಕು. ಎಲ್ಲಿ ನಮ್ಮ ಮಾತಿಗೆ ಬೆಲೆ ಇರುವುದಿಲ್ಲೋ ಅಲ್ಲಿ ನಾವು ಮಾತಾಡಬಾರ್ದಂತೆ. ನಮ್ಮ ಮಾತಿಗೆ ಬೆಲೆ ಇದೆ. ಯಾಕಂದ್ರೆ ನಾವು ಫಾಲ್ತು ಮಾತು ಮಾತಾಡೋದು ಬಹಳ ಕಡಿಮೆ. ಆದ್ರೆ ಕೆಲವೊಂದು ಸಂದರ್ಭ ಹೀಗೆ ಆಗ್ತದೆ, ಇಷ್ಟೊತ್ತು ಫಾಲ್ತು ಮಾತಾಡಿದೆಯಲ್ಲ ಅಂತ ಹೇಳಿ ಅನಿಸ್ತದೆ ನಮಗೆ. ಯಾಕಂತ ಹೇಳಿದ್ರೆ ನಾಯಿ ಬಾಲ ಡೊಂಕೆ ಇರ್ತದೆ ಕೆಲವೊಂದ್ಸಲ, ಆದ್ರೆ ಅದು ನಮ್ಗೆ ನಾಯಿ ಅಂತೂ ಗೊತ್ತಿರುವುದಿಲ್ಲ. ನಾವೇನೋ ಇದು ಒಂದು ಒಳ್ಳೆ ವಿಚಾರವಂತ ಪ್ರಾಣಿ, ಬುದ್ಧಿವಂತ ಪ್ರಾಣಿ ಅಂತ ನಾವು ಹೇಳಿರ್ತೀವಿ. ಬೀದಿ ನಾಯಿ ಮತ್ತು ಜಾತಿ ನಾಯಿ ಅಂತ ಹೇಳಿರ್ತದೆ. ನಾಯಿ ಜಾತಿ ಮತ್ತು ಜಾತಿ ನಾಯಿ ಎರಡು ನಮಗೆ ಡಿಫ್ರೆನ್ಸ್ ಇದೆ, ಗೊತ್ತಾ ನಿಮ್ಗೆ? ಜಾತಿ ನಾಯಿ ಅಂತ ಹೇಳಿದ್ರೆ ಅದು ಕೆಲವೊಂದು ಬ್ರೀಡ್ ಇರ್ತದೆ, RCCN, ಪಾಮರಿನ, ಅವು ಇವು ಎಲ್ಲ. ಮತ್ತು ನಾಯಿ ಜಾತಿ ಅಂದ್ರೆ ಹಿಂಗೆ ರಸ್ತೆ ಮೇಲೆ ಓಡಾಡ್ಕೊಂಡಿರ್ತಾವಲ್ಲ, ಅವು ನಾಯಿ ಜಾತಿ. ಅದಕ್ಕೆ ಜಾತಿ ಇಲ್ಲ, ಅವೆಲ್ಲ ಜಾತಿ ಹಿಂಗೆ. ಆ ರೀತಿ ಆ ಜಾತಿ ನಾಯಿಗಳೇನಿದಾವಲ್ಲ ಅದಕ್ಕೆಲ್ಲ ಶಿಕ್ಷಣ ಕೊಟ್ಟು ಅವೆಲ್ಲ ಕರೆಕ್ಟ್ ಹೇಳಿದನ್ನೆಲ್ಲ ಪಾಲಿಸ್ತವೆ. ಮತ್ತು ಈ ನಾಯಿ ಜಾತಿಗಳಿದಾವಲ್ಲ ಅವಕ್ಕೆ ಏನು ಶಿಕ್ಷಣ ಇರುವುದಿಲ್ಲ, ಅವು ತಂಪಾಡಿ ಬಾವು ಮಾಡ್ಕೊಂತಾನೆ ಇರ್ತಾವೆ. ನಾವು ಅದರಲ್ಲಿ ಯಾವುದು ಅಂತೇಳಿ ನಾವು ವಿಚಾರ ಮಾಡ್ಕೋಬೇಕು. ಒಬ್ಬ ವಿದ್ಯಾರ್ಥಿ ನನ್ನ ಕ್ಲಾಸ್ಮೇಟಿನ ಮಗ, ಅವನು ಹೀಗೆ ಮನೆಯಲ್ಲಿ ಯಾವುದೋ ಒಂದು ಶಿಸ್ತು ಇಲ್ಲ, ಸಂಯಮ ಇಲ್ಲ, ಯಾವುದೋ ಒಂದು ಜವಾಬ್ದಾರಿ ಇಲ್ಲ, ಸಿಕ್ಕಂಗೆ ಮನೆಯಲ್ಲಿ ಬಿಹೇವ್ ಮಾಡ್ತಾ ಇರ್ತಿದ್ದ. ಅವನ ತಂದೆ ಸ್ವಲ್ಪ ನನ್ನಂಗೆ, ಅವನು ನನ್ನ ಕ್ಲಾಸ್ಮೇಟ್, ಅವನು ಮಗನಿಗೆ ಬುದ್ಧಿವಾದ ಹೇಳ್ತಾ ಇದ್ದ. ಅದು ಲೈಟ್ ನೀನು ರೂಮ್ನಿಂದ ಹೊರಗೆ ಬರ್ಬೇಕಾದ್ರೆ ಲೈಟ್ ಆಫ್ ಮಾಡಿ ಬರ್ಬೇಕಪ್ಪ ಅಂತೇಳಿ. ಹಾಗೆ ಫ್ಯಾನ್ ಚಾಲು ಇರ್ತಿದ್ದ, ಫ್ಯಾನ್ ಕೂಡ ಆಫ್ ಮಾಡೋದು ಗೊತ್ತಿರುವುದಿಲ್ಲ, ಫ್ಯಾನ್ ಚಾಲು ಇರ್ತದೆ, ಹೋಗ್ಬಿಟ್ಟ ಇಲ್ಲೋ. ಆ ಫ್ಯಾನ್ ಹೋಗಿ ಅವ್ರ ಅಪ್ಪ ಬಂದ್ ಮಾಡ್ಬೇಕು ಅಥವಾ ಅಮ್ಮ ಬಂದ್ ಮಾಡ್ಬೇಕು. ಹಾಗೆ ಚಪ್ಪಲಿ ಬಂದ, ಮನೆಯಲ್ಲಿ ಹಂಗೆ ಚಪ್ಪಲಿ ಒಗದ, ಮತ್ತೆ ಒಳಗೆ ಹೋಗ್ಬಿಟ್ಟ. ಪುಸ್ತಕಗಳನ್ನು ಶಾಲೆಯಿಂದ ಬಂದ ತಕ್ಷಣ ಪುಸ್ತಕ ಹಂಗೆ ಒಗದ ಹೋಗ್ಬಿಟ್ಟ. ಈ ರೀತಿ ಒಂದು ಶಿಸ್ತೇ ಇರ್ತಿಲ್ಲ. ಅದಕ್ಕೆ ಅವನ ತಂದೆ ತಾಯಿಗಳು ಹೇಳಿ 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 ಸುಸ್ತಾಗ್ಬಿಟ್ರು. ಅವನಿಗೆ ತಂದೆ ತಾಯಿಗಳು ಹೇಳಿದಂಗೆ ಬಹಳ ಸಿಟ್ಟು ಬರ್ತಿತ್ತು ಅವನಿಗೆ. ಇವ್ರು ಏನಪ್ಪ ಎಷ್ಟು ಕಂಜೂಸ್ ಇವರು, ನನಗೆ ನನ್ನ ಪಾಡಿಗೆ ನನಗೆ ಸ್ವತಂತ್ರವಾಗಿ ಇರ್ಲಿಕ್ಕೂ ಬಿಡುದಿಲ್ಲ, ಇವ್ರು ಕಂಟ್ರೋಲ್ ನಲ್ಲಿ ಇಟ್ಕೊಳ್ತಾ ಇದ್ದಾರೆ, ಹಾಗೆ ಹೀಗೆ ಎಲ್ಲ ಬಿಹೇವ್ ಮಾಡ್ತಾ ಇದ್ದ ಫಸ್ಟ್ ಸ್ಟಾರ್ಟಿಂಗಿಗೆ. ಆದ್ರೂ ಇವರು ಬಿಡ್ಲಿಲ್ಲ. ಯಾಕಂತೇಳಿದ್ರೆ ಇವರಿಗೆ ತಮ್ಮ ಕರುಳಿನ ಕೂಸು ಒಂದು ಸಂಸ್ಕಾರಯುತ ಆಗಬೇಕು ಅನ್ನೋಂಥ ಒಂದು ಛಲ, ಆ ದೃಷ್ಟಿಯಿಂದ ಅವರು ಹೇಳ್ತಾನೆ ಇದ್ರು. ಇವನು ಸ್ಟಾರ್ಟಿಂಗ್ ನಲ್ಲಿ ನಿಗ್ಲೆಕ್ಟ್ ಮಾಡ್ತಾ ಇದ್ದ. ಕೊನೆಯಲ್ಲಿ ಹೇಳಿ ಬೇಜಾರಾಗಿ ಮತ್ತೆ ಅವ್ರು ಯಾಕೆ ಮತ್ತೆ ಅವ್ರು ಕಿರಿಕಿರಿ ಮಾಡಬೇಡ ಅಂತೇಳಿ ಫೋರ್ಸಿಬ್ಲಿ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ. ಹೀಗೆ ಆಯ್ತು, ಎಜುಕೇಶನ್ ಮುಗಿತು, MBA ಪಾಸ್ ಆದ. ಒಂದ್ಸಲ ಅವನಿಗೆ ಇಂಟರ್ವ್ಯೂ ಕಾಲ್ ಆಯ್ತು. MBA ಇಂಟರ್ವ್ಯೂ ಒಂದು ಒಳ್ಳೆ ಪೋಸ್ಟ್ ನಲ್ಲಿ, ಮ್ಯಾನೇಜರ್ ಪೋಸ್ಟ್ ನಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂ, 2ನೇ ಮಹಡಿಯಲ್ಲಿ ಇಂಟರ್ವ್ಯೂ ನಡೀತದೆ. ಇವು ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ಅಲ್ಲಿ ಒಂದ್ ಕಡೆ ನಳದ ಪೈಪ್ ಚಾಲು ಇದ್ದು ನಳ ಬೀಳ್ತಾ, ನೀರು ಸೋರಿ ಹೋಗ್ತಾ ಇತ್ತು.
ಜೋರು ಮಾಡಿದ ನೆನಪು ಬಂತು, ಹೋಗಿ ನಳ ಬಂದ್ ಮಾಡಿದ. ಮತ್ತು ಹಾಗೆ ಒಳಗೆ ಸ್ಟೆಪ್ ಇಟ್ಟು ಕೂಡಲೇ ಅಲ್ಲಿ ಒಂದು ಕಡೆ ದೊಡ್ಡ ಹಾಲು ಕೆಳಗೆ ಗ್ರೌಂಡ್ ಫ್ಲೋರ್ನಲ್ಲಿ ಅಲ್ಲಿ ಫ್ಯಾನ್ ಚಾಲು ಇತ್ತು. ಫ್ಯಾನ್ ಎಲ್ಲ ಆಫ್ ಮಾಡಿದ. ಆಮೇಲೆ ಮತ್ತೆ 2ನೇ ಮಹಡಿಗೆ ಹೋಗಿ ಇಂಟರ್ವ್ಯೂ ಸಲುವಾಗಿ ಅಲ್ಲಿ ಹೋದ್ರೆ ಅಲ್ಲಿ ಫಸ್ಟ್ ಕ್ಲಾಸ್ ಬೆಳಕಿದೆ, ಆದರೂ ಕೂಡ ಲೈಟ್ ಎಲ್ಲ ಚಾಲು ಇತ್ತು. ಲೈಟ್ ಅಲ್ಲಿ ಬಂದ್ ಮಾಡಿದ ಮತ್ತು ತಂದ ನಂಬರ್ ಸಲುವಾಗಿ ಕಾಯ್ತಾ ಕೂತ್ಕೊಂಡ. 4-5 ವಿದ್ಯಾರ್ಥಿಗಳು ಇವರು ಜನ ಬಂದಿದ್ರು. 4-5 ಜನ ಸ್ಟೂಡೆಂಟ್ಸ್ಗಳದ್ದು ಇಂಟರ್ವ್ಯೂ ಮುಗಿದ ನಂತರ ಇವನು ಬಂತು. ಇವನು ಹೋದ ಕೂಡಲೇ ಇವನಿಗೆ ಅವರು ಏನೂ ಕೇಳಲಿಲ್ಲ, ಯು ಆರ್ ಸಿಲೆಕ್ಟೆಡ್ ಅಂತ ಹೇಳಿಬಿಟ್ರು. ಅವನಿಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಮತ್ತೆ ಯಾರು ಇನ್ಫ್ಲೂಯೆನ್ಸ್ ಹಚ್ಚಿದ್ರು, ಏನು ನಮ್ಮ ಅಪ್ಪಗಿಪ್ಪ ಇನ್ಫ್ಲೂಯೆನ್ಸ್ ಹಚ್ಚಿದ್ರು. ಆದ್ರೆ ನಮ್ಮ ಅಪ್ಪ ಏನಷ್ಟು ದೊಡ್ಡ ಮನುಷ್ಯ ಅಲ್ಲ ಇನ್ಫ್ಲೂಯೆನ್ಸ್ ಹಚ್ಚುವಂಥದ್ದು. ಇವನೇ ನನಗೆ ಸಿಲೆಕ್ಟ್ ಮಾಡಿಬಿಟ್ರಲ್ಲ ಇವರು. ಯಾಕಂದ್ರೆ ಇವ್ನು ಆಲ್ರೆಡಿ ರೆಸ್ಯೂಮ್ ಅವ್ರು ನೋಡಿದ್ರು, ಡೇಟಾಸ್ ಎಲ್ಲ ನೋಡ್ಕೊಂಡು ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾನೆ, ಅದು ಇದು ಬಾಕಿ ಎಕ್ಸ್ಟ್ರಾ ಕರಿಕ್ಯುಲರ್ ಅದು ಇದು ಎಲ್ಲ ಸರ್ಟಿಫಿಕೇಟ್ ಹಚ್ಚಿದ್ದಿತ್ತು ನೋಡಿದ್ರು. ಸಿಲೆಕ್ಟ್ ಆದ್ಮೇಲೆ ಅವನಿಗೆ ಆಶ್ಚರ್ಯ ಆಯ್ತು. ಆಯ್ತು, ನೀವು ಯಾವಾಗ ಜಾಯ್ನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತೀಯಾ ಅಂತ ಹೇಳಿ. ಸರ್ ನೀವು ಹೇಳಿದ್ರೆ ನಾಳೆಯಿಂದಲೇ ಬರ್ತೀನಿ, ಯಾಕಂದ್ರೆ ನಾವು ಖಾಲಿ ಇದ್ದ. ಆಯ್ತು, ನೀನು ನಾಳೆಯಿಂದ ಬಾ. ಹಾಗಾದ್ರೆ ಮತ್ತು ರೆಮ್ಯುನರೇಷನ್ ಎಷ್ಟು ಏನು ಕೇಳಲಿಕ್ಕೆ ಹೋಗ್ಲಿಲ್ಲ ಇವ, ಯಾಕಂದ್ರೆ ಇವನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಫಸ್ಟ್ ಜಾಬ್ ಅವನು. ಆದ್ರೂ ಅವನಿಗೆ ಹೇಳಿದ್ರು, ನಿನಗೆ ನಾವು 1.5 ಲಕ್ಷ ಕೊಡ್ತೇವೆ ಮತ್ತು ನಾಳೆಯಿಂದ ನೀನು ಬಾ ಅಂತೀವಿ. ಅವನು ಖುಷಿ ಆಗ್ಬಿಟ್ಟು ಅವನಿಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ಆಮೇಲೆ ಮತ್ತೆ ಹೊರಟ ನಂತರ ಅವನಿಗೆ ಕರೆದ್ರು ವಾಪಸ್ ಬಾಯಿಲಿ ಅಂತ. ನಿನಗೆ ಆಶ್ಚರ್ಯ ಆಗಿರ್ಬೇಕಲ್ಲ ಅಂತಂದ್ರು. ಹೌದು, ಯಾಕೆ? ಅಲ್ಲ, ನೀವು ನನಗೆ ಏನೂ ಕೇಳಲಿಲ್ಲ ಇಂಟರ್ವ್ಯೂ ಅಂತ ಹೇಳಿ, ಎಕ್ದಮ್ ನನಗೆ ಸಿಲೆಕ್ಟ್ ಮಾಡಿಬಿಟ್ರಲ್ಲ ಅಂತೇಳಿ. ಆವಾಗ ಅವ್ರು ಹೇಳಿದ್ರು, ನೋಡಪ್ಪ, ನೀನು ನಮ್ಮ ಇಂಟರ್ವ್ಯೂನಲ್ಲಿ ಯಾಕೆ ಪಾಸ್ ಆದಿ ಅಂತ ಹೇಳಿದ್ರೆ, ನಾವಿಲ್ಲಿ ಒಂದು CC ಕ್ಯಾಮ್ರಾ ಇಟ್ಟಿದ್ದೀವಿ. ಇದು ಕೆಳಗೆ CC ಕ್ಯಾಮ್ರಾ ಇಟ್ಟಿದ್ದೀವಿ, ಮೇಲೆ ಇಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ನೀನು ಬರಬೇಕಾದ್ರೆ ಅಲ್ಲಿ ಒಳಗೆ ನೀರು ವೇಸ್ಟ್ ಆಗೋದನ್ನ ಬಂದ್ ಮಾಡಿ ಬಂದಿದ್ದಿ. ಆಮೇಲೆ ಗ್ರೌಂಡ್ ಫ್ಲೋರ್ನಲ್ಲಿ ಫ್ಯಾನ್ ಚಾಲು ಇತ್ತು, ಅದನ್ನೆಲ್ಲ ಬಂದ್ ಮಾಡಿ ಬಂದಿದ್ದಿ. ಮತ್ತೆ ಮೇಲೆ ಬಂದ ತಕ್ಷಣ ಅಲ್ಲಿ ಲೈಟ್ ಎಲ್ಲ ಫಾಲ್ತು ಉರಿತಾ ಇತ್ತು, ಅದನ್ನು ಕೂಡ ಬಂದ್ ಮಾಡಿ ಬಂದಿದ್ದಿ. ಇದೆಲ್ಲ ನೋಡಿದವಾಗ ನಿನ್ನಲ್ಲಿ ನಿಜವಾಗಿ ಒಂದು ಸಂಸ್ಥೆಯನ್ನ ಮುಂದೆ ನಡೆಸಲಿಕ್ಕೆ, ಅನಾವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡಲಿಕ್ಕೆ ಒಂದು ಸಂಸ್ಕಾರವನ್ನು ಪಡೆದಂತಹ ಒಂದು ಮನೆತನದಿಂದ ಬಂದಿದೆ ಅಂತ ಹೇಳಿ ನಮಗೆ ಗೊತ್ತಾಯ್ತು. ನಮಗೆ ಇಂಥ ಒಬ್ಬ ವ್ಯಕ್ತಿ ಇದ್ರೆ ನಮ್ಮ ಈ ಸಂಸ್ಥೆಯನ್ನು ಕೂಡ ಚೆನ್ನಾಗಿ ಮುಂದೆ ನಡೆಸಬಲ್ಲ ಅಂತ ಹೇಳಿ ನಮಗೆ ಗೊತ್ತಾಯ್ತು. ಆ ದೃಷ್ಟಿಯಿಂದ ನಿಮಗೆ ಸಿಲೆಕ್ಟ್ ಮಾಡಿದ್ದೀವಿ. ದಿಸ್ ಕ್ರೆಡಿಟ್ ಗೋಸ್ ಟು ಯುವರ್ ಪೇರೆಂಟ್ಸ್ ಹೂ ಗೇವ್ ಯು ದಿಸ್ ಕಲ್ಚರ್ ಅಂತ ಹೇಳಿದರು. ಆ ರೀತಿ ನಮ್ಮ ಸಂಸ್ಕಾರ ಯಾವ ರೀತಿ ನಮಗೆ ಮುಂದೆ ಕೆಲಸಕ್ಕೆ ಬರ್ತದೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅನ್ನುವಂಥ ಎಕ್ಸಾಂಪಲ್ ಅನ್ನು ನಿಮ್ಗೆ ನಾನು ಇದನ್ನು ಹೇಳಿದೆ. ಯಾಕಂತ ಹೇಳಿದ್ರೆ ಇವತ್ತು ಶಿಕ್ಷಣ ನಾವು ಪಡಿತೇವೆ, ಬೈಪಾಟ್ ಮಾಡಿನೋ ಅಥವಾ ಗಡಿ ಅದೇ ಓದಿ ಈಗ ಮತ್ತು 35% ಪಾಸ್ ಆಗ್ಲಿಕ್ಕೆ ಏನು ದೊಡ್ಡ ವಿಷಯನೇ ಅಲ್ಲ. ನಮ್ಮ ಟೈಮಲ್ಲಿ 70% ಮಾರ್ಕ್ಸ್ ತಗೊಂಡ್ರೆ ರ್ಯಾಂಕ್ ಬರ್ತಿದ್ರು. ಈಗ 99.99 ತಗೊಂಡ್ರು ಒಂದೇ ರ್ಯಾಂಕು, ಆಮೇಲೆ 99.8 ತಗೊಂಡ್ರೆ 2ನೇ ರ್ಯಾಂಕು, ಹಿಂಗೆಲ್ಲ ಬರ್ತಾ ಇದೆ. ಆಮೇಲೆ 8 ಎಷ್ಟು ಅಂತ ಕೇಳಿದ್ರೆ ಕ್ಯಾಲ್ಕುಲೇಟರ್ ತಗೋತಾರೆ. ನಮ್ಮಲ್ಲಿ 20ನೇ ಮಟ್ಟ ಮಗ್ಗಿ ಕೂಡ ನಾವು ಬಾಯ್ಪಾಟ್ ಹೇಳ್ತಿದ್ವಿ. ನಾವು 20 ನೀವು 30 ತಿಳಿತು. ಆದರೂ ಕೂಡ ನಾವು 70% 72% ತಗೊಂಡ್ರು ನಾವು ರ್ಯಾಂಕ್ ಇಲ್ಲ. ಆದ್ರೆ ಇನ್ನು 2% ಹೆಚ್ಚು ತಗೊಂಡ್ರೆ ರ್ಯಾಂಕ್ ಬರ್ತಿದ್ವಿ ನಾವು. ಈ ರೀತಿ ಖಾಲಿ ನಾವು ಒಂದು ಶಿಕ್ಷಣ ಪಡೆದು ಕೂಡಲೇ ಆಗಲಿಲ್ಲ. ದೇ ಆರ್ ಓನ್ಲಿ ಲಿಟ್ರೇಟ್ಸ್. ಕೇರಳದಲ್ಲಿ ಹೈಯೆಸ್ಟ್ ಲಿಟ್ರೇಟ್ ಸ್ಟೇಟ್ ಇನ್ ಅವರ್ ಕಂಟ್ರಿ ಕೇರಳ. ಆದ್ರೆ ಕೇರಳ ಆ ಮಟ್ಟಿಗೆ ಅಭಿವೃದ್ಧಿ ಆಗಲಿಲ್ಲ. ಲಿಟ್ರೇಟ್ಸ್ ಇದ್ರೆ ಆಗಲಿಲ್ಲ.
ಜನ ಎಜುಕೇಟೆಡ್ ಆಗಬೇಕು. ಎಜುಕೇಟೆಡ್ ಮತ್ತು ಲಿಟ್ರೇಟ್ಸ್ನಲ್ಲಿ ಡಿಫ್ರೆನ್ಸ್ ಇದೆ. ಅಕ್ಷರ ಜ್ಞಾನ ಇರುವುದು ಲಿಟ್ರಸಿ. ಎಜುಕೇಶನ್ ಅಂತ ಹೇಳೋದು ಎಲ್ಲ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನದ ಬಹಳ ಅವಶ್ಯಕತೆ ಇದೆ. ಅದರಲ್ಲಿ ಕೂಡ ಈ ಪುಸ್ತಕದ ಹುಳುವಾಗಿ ಪುಸ್ತಕದ ಜ್ಞಾನಕ್ಕಿಂತ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನುವಂಥ ಜ್ಞಾನ ಬಹಳ ಮುಖ್ಯ. ಅದನ್ನು ಇವತ್ತು ಪಠ್ಯಕ್ರಮದಲ್ಲಿ ನಿಮಗೆ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಸಮಾಜದಲ್ಲಿ ಇದ್ದುಕೊಂಡು ತಿಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ನಾವು ನಮ್ಮ ಮನೆಯಲ್ಲಿ ನಮ್ಮ ಗುರುಗಳು, ಮನೆಯಲ್ಲಿ ಇರುವಂತಹ ತಂದೆ ತಾಯಿ ಮತ್ತು ಹಿರಿಯರು ಅಥವಾ ಸಮಾಜದಲ್ಲಿ ಏನು ಒಂದು ಸಾಧನೆ ಮಾಡಿದ್ದಾರೆ ಅಂತ ಹಿರಿಯರನ್ನ ನಾವು ನಮ್ಮ ಗೋಲಾಗಿ ಮುಂದೆ ಗುರಿಯಾಗಿ ಇಟ್ಟುಕೊಂಡು ನಾವು ಆ ನಿಟ್ಟಿನಲ್ಲಿ ಸಾಗಿದಾಗ ಮಾತ್ರ ನಾವು ಕೂಡ ಸಮಾಜದಲ್ಲಿ ಏನಾದರೂ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ಯುವ ಜನತೆ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬರೀ DJ ಹಚ್ಚುದು, ಡ್ಯಾನ್ಸ್ ಮಾಡುದು, ಮೊಬೈಲ್ ತಗೊಳ್ಳೋದು, ರೀಲ್ಸ್ ಮಾಡುದು ಮತ್ತು ಆ ರೀಲ್ಸ್ಗಳನ್ನ ನೋಡುವುದು, ಬೇರೆಯವರಿಗೆ ಫಾರ್ವರ್ಡ್ ಮಾಡುವುದು, ಇದರಲ್ಲೇ ನಮ್ಮ ಜೀವನಗಳು ಕಲಿತಾ ಹೋಗ್ತಾ ಇದೆ. ಅದು ಪ್ರಾಣೇಶ್ ಅವರು ಒಂದು ಮಾತನ್ನ ಹೇಳಿದ್ರು ಒಂದ್ಸಲ, ನಾವು ಟಿವಿಯಲ್ಲಿ ನಾವು ಬರಬೇಕಾದ್ರೆ ನಾವು ಟಿವಿ ಎದುರಿಗೆ ಕೂತ್ಕೊಂಡು ನೋಡುವಂತ ಸಮಯವನ್ನು ಕಡಿಮೆ ಮಾಡಬೇಕು. ಆಗ ಮಾತ್ರ ನಾವು ಟಿವಿಯಲ್ಲಿ ಬರ್ಲಿಕ್ಕೆ ಶುರುವಾಗ್ತದೆ. ನಾವು ಬರೇ ಟಿವಿ ಎದುರಿಗೆ ಕೂತ್ಕೊಂಡು ಟಿವಿ ನೋಡ್ತಾ ಕೂತ್ಕೊಂಡ್ರೆ ಆ ಟಿವಿಯಲ್ಲಿ ನಾವು ಬರುವಂತ ದಿನಗಳು ಬರುವುದಿಲ್ಲ. ಅದಕ್ಕೋಸ್ಕರ ನಾವು ಟಿವಿಯಲ್ಲಿ ಏನಾದರೂ ಬರ್ಬೇಕಂತಾದ್ರೆ ನಾವು ಈ ಟಿವಿ, ಬಿವಿ ಮತ್ತೇನೇನೋ ವಿಗಳಿದಾವೆ ಅವೆಲ್ಲ ಬಿಟ್ಕೊಂಡು ಆದಷ್ಟು ನಾವು ನಮ್ಮ ಗುರಿ ಏನು, ಯಾವ ಸಾಧನೆಗೋಸ್ಕರ ನಾನು ಜನ್ಮ ಪಡೆದಿದ್ದೇನೆ, ಆ ಸಾಧನೆ ಅಥವಾ ಅದರ ಜೀವನದ ಸಾರ್ಥಕತೆಯನ್ನು ಪಡೀಲಿಕ್ಕೆ ನಾನು ಏನು ಮಾಡಬೇಕು ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ನಾವೀಗೇನು ಸಣ್ಣ ಪ್ರೈಮರಿ ಸ್ಕೂಲಿನ ಮಕ್ಕಳಲ್ಲ, ನಾವು ಹೈಸ್ಕೂಲ್ ಮಕ್ಕಳಿದ್ದೇವೆ, PU ಕಾಲೇಜ್ ಮಕ್ಕಳಿದ್ದೇವೆ. ನಾವು ನಮ್ಮಲ್ಲಿ ಈಗ ಈ ರೀತಿ ಚಿಂತನೆ ಮಾಡುವಂತಹ ಚಿಂತನಾತ್ಮಕ ಶಕ್ತಿ ಬೆಳವಣಿಗೆ ಸಮಯ. ಇದರಲ್ಲಿ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು. ಆಗ ಮಾತ್ರ ನಾವು ಮುಂದೆ ಏನಾದರೂ ಒಂದು ಆಗಬಹುದು. ನಾವು ಯಾರೇ ಈಗಲ್ಲೇ ಏನ್ ಮಾತಾಡ್ತಾ ಇದ್ದೀರಿ ಇಲ್ಲಿ, ಮತ್ತೆ ನಾಚಿಕೆ ಆಗ್ಬೇಕಪ್ಪ ನಿಮಗೆ, ಇಷ್ಟು ಹೇಳಿದ್ರು ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ. ನಾನೇನಾದ್ರೂ ಪ್ರಿನ್ಸಿಪಾಲ್ ಆಗಿದ್ರೆ ನಿಮ್ಮ ಮಕ್ಕಳನ್ನ ಡಿಬಾರ್ ಮಾಡಿಸ್ತಿದ್ದೆ ನಾನು. ಆಕ್ಚುಲಿ ಅದಕ್ಕೆ ಆಗಿಲ್ಲ ನಾನು. ಇವತ್ತು ನಮ್ಮ ರಾಜ್ಯದ ಶಿಕ್ಷಣದ ವ್ಯವಸ್ಥೆ ಕೂಡ ಹಾಗೆ ಇದೆ. ಮೊದಲಾದ್ರೆ ನಮ್ಮ ಟೈಮ್ನಲ್ಲಿ ನಾವು ಮಾಸ್ತರ್ಗಳು ಎರಡು ಹೊಡೆದ್ರೆ ಹೋಗಿ ಮನೆಯಲ್ಲಿ ಹೇಳಲಿಕ್ಕೆ ಹೆದರ್ತಿದ್ವಿ ನಾವು. ಯಾಕಂತ ಹೇಳಿದ್ರೆ ಮತ್ತೆ ಮನೆಯಲ್ಲಿ ಮತ್ತೊಂದು ಎರಡು ಬೀಳ್ತಿತ್ತು ನಮಗೆ. ಇವತ್ತು ಹಂಗಲ್ಲ, ಮಾಸ್ತರ್ಗಳು ಪಾಪ ಹೆದರ್ತಾರೆ ಮಕ್ಕಳಿಗೆ ನೋಡಿ. ಜೋರು ಮಾಡೋದು ಬಿಡ್ರಿ, ಕಣ್ಣು ದೊಡ್ಡ ಮಾಡಿ ಮಾತಾಡ್ಲಿಕ್ಕೂ ನೋಡ್ಲಿಕ್ಕೂ ಹೆದರ್ತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಇಂಥ ಮಕ್ಕಳು ಹುಟ್ಟಿದ್ರು, ಈ ರೀತಿ ತಯಾರಾಗಿದೆ. ಈಗ ನಾನು ಯುರಿನಲ್ಸ್ ಹೋದಾಗ ಅಲ್ಲಿ ನಳ ಚಾಲೂನೇ ಇದೆ. ಲಾಸ್ಟ್ ಕಾರ್ನರ್ ನಳ ಬಂದೇ ಮಾಡಿಲ್ಲ ಯಾರು. ಇವತ್ತು ನಾವು ಪ್ರಕೃತಿ ಬಗ್ಗೆ ನೀರಿನ ಸಲುವಾಗಿ ನಾವು ಎಷ್ಟೋ ಕಡೆಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಇವತ್ತು ಒದ್ದಾಡ್ತಾ ಇದ್ದಾರೆ. ದಾಂಡೇಲಿಯಲ್ಲಿ ಏನೋ ಪೇಪರ್ ಮಿಲ್ ನಮ್ಮ ಕಾಳಿ ನದಿ ನೀರಿದೆ, ಈಗ ಬರ್ತಾ ಇದೆ. ಇನ್ನು ಮತ್ತೆ ಬೇಸಿಗೆಯಲ್ಲಿ ಏನು ಅಷ್ಟೇನೆ ಗೊತ್ತಿಲ್ಲ. ಆದ್ರೆ ನೀರನ್ನು ವ್ಯಯ ಮಾಡಬಾರ್ದು. ನಾವು ಆದಷ್ಟು ನೀರನ್ನು ಬೇಕಾದ್ರೆ ಜಾಸ್ತಿ ಇದೆಯಪ್ಪ ಅಂತ ಹೇಳಿದ್ರೆ ಗಿಡ ಮರಗಳಿಗೆ ಹಾಕಿ ಗಿಡಗಳನ್ನು ಬೆಳೆಸಬೇಕು, ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಪ್ರಕೃತಿಯೊಂದಿಗೆ ಇವತ್ತು ನಮ್ಮ ಬಾಳ್ವೆ ಇದೆ. ಇವತ್ತು ಹಿಂದಿನ ನಮ್ಮ ಟೈಮ್ನಲ್ಲಿ ನಾವು ಹಾಗೆ ನೀರನ್ನು ಕುಡಿತಿದ್ವಿ, ನಳದ ನೀರನ್ನೇ. ಇವತ್ತು ನಾವು 20 ರೂಪಾಯಿ ಲೀಟರ್ ಬಾಟ್ಲಿ ತಗೊಂಡು ಕುಡಿತಾ ಇದ್ದೀವಿ. ಇನ್ನು ಕೆಲವೊಂದು ದಿವಸ ಬಂದ್ರೆ ನಾವು ನೀರನ್ನು ಯಾವ ರೇಟಿಗೆ ತಗೊಂಡು ಸ್ನಾನ ಮಾಡುವಂತ ಪರಿಸ್ಥಿತಿ ಬರ್ತದೆ ದೇವರಿಗೆ ಗೊತ್ತು. ನಮ್ಮ ಮಕ್ಕಳಲ್ಲಿ ಶಿಸ್ತು, ಸೌಜನ್ಯತೆ ಇವುಗಳ ಬಹಳ ಕೊರತೆ ಇದೆ. ಇದಕ್ಕೆ ಪಾಲಕರು ಲಕ್ಷ್ಯ ಕೊಡದೇ ಇದ್ರೆ ಶಿಕ್ಷಕರು ಲಕ್ಷ್ಯ ಕೊಡ್ತಾರೆ ಅಂತ ನೀವು ತಿಳ್ಕೊಬೇಡ್ರಿ. ಪಾಲಕರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಮಕ್ಕಳು
ಖಾಲಿ 8 ತಾಸು ಏನೋ 6 ತಾಸು 8 ತಾಸು ಶಾಲೆಯಲ್ಲಿ ಇರ್ತವೆ, ಉಳಿದಿದ್ದ ಎಲ್ಲ ತಾಸು ಮನೆಯಲ್ಲಿ ಇರ್ತಾರೆ ಅವರು. ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಇವತ್ತು ಬಹಳಷ್ಟು ಮನೆಗಳಲ್ಲಿ ನಾನು ಮನೆ ಮನೆ ಸಂಪರ್ಕಕ್ಕೆ ಹೋಗಿರ್ತೀನಿ, ಬೇರೆ ಬೇರೆ ಕೆಲಸಕ್ಕೆ. ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳೋದಿಲ್ರಿ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ನೀವರ ಸ್ವಲ್ಪ ಹೇಳ್ರಿ ಅಂತ ಹೇಳ್ತಾರ. ನಿಮ್ಮೇ ಮಾತು ಕೇಳಿದ್ರೆ ನಮ್ಗೆ ಯಾಕೆ ಕೇಳ್ತಾರೆ ಅವರು? ನಾವೇನು ಅವ್ರಿಗೆ ಹೊಟ್ಟೆಗೆ ಹಾಕ್ತೇವೋ ಅಥವಾ ಬಟ್ಟೆಗೆ ಹಾಕ್ತೇವೋ, ನಾವೆದಕ್ಕೆ ಹಾಕ್ತೇವೋ, ನಮ್ಗೆ ಯಾರು ಕೇಳ್ತಾರೆ ಅಂತ ನಾನು ಹೇಳ್ತೇನೆ ಅವರು. ಯಾಕಂತ ಹೇಳಿದ್ರೆ ಮಕ್ಕಳ ಸಂಗಡ ನಾವು ಸಮಯ ಕೊಡೋದು ನಮ್ಮ ಪಾಲಕರದ್ದು ಕೂಡ ಕಡಿಮೆ ಆಗಿಬಿಟ್ಟಿದೆ. ಈಗ ಅಪ್ಪ ಅಮ್ಮ ಇಬ್ರು ಡ್ಯೂಟಿಗೆ ಹೋಗ್ತಾರೆ, ಮಕ್ಕಳು ಮನೆಯಲ್ಲಿ ಏನ್ ಮಾಡ್ತಾರೆ ಅಂತೇಳಿ ನೋಡುವಷ್ಟು ವ್ಯವಧಾನ ಅಪ್ಪ ಅಮ್ಮಂದಿರಿಗೆ ಇರುವುದಿಲ್ಲ. ಆಮೇಲೆ ಅವರು ಮೊಬೈಲ್ನಲ್ಲಿ ಏನ್ ನೋಡ್ತಾರೆ, ಏನ್ ಮಾಡ್ತಾರೆ, ಶಾಲೆಗೆ ಹೋಗಿ ಏನ್ ಕಲಿತಾರೋ ಬಿಡ್ತಾರೋ ಏನು ಅದು ಗೊತ್ತಿಲ್ಲ. ಉಲ್ಟಾ ಮತ್ತೆ ಶಾಲೆಯಲ್ಲಿ ಕಲಿಸಿದವ್ರು ತಲೆಗೆ ಹೋಗುದಿಲ್ಲ ಅಂದ್ಕೊಳ್ಳಿ, ಮತ್ತೆ ಸಾವಿರಾರು ರೂಪಾಯಿ ಕೊಟ್ಟು ಮತ್ತೆ ಟ್ಯೂಷನ್ಗೆ ಕಳಿಸ್ತಾರೆ. ಅವರು ಬೆಳಿಗ್ಗೆ ಟ್ಯೂಷನ್ಗೆ ಅಂತೇಳಿ ಹೋಗ್ತಾರೋ ಅಥವಾ ಟ್ಯೂಷನ್ಗೆ ಅಂತೇಳಿ ಮತ್ತೆ ಎಲ್ಲಿಗೆ ಹೋಗ್ತಾರೋ ಅಂತನೂ ಕೂಡ ನೋಡ್ಲಿಕ್ಕೆ ಹೋಗುದಿಲ್ಲ. ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಮತ್ತೆ ನಾವು ಹೇಳ್ತೇವೆ ಆಮೇಲೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ ಅಂತೇಳಿ. ನಮ್ಮ ಮಕ್ಕಳಿಗೆ ನಾವು ಎಷ್ಟು ನಮ್ಮ ಸಮಯವನ್ನು ಕೊಟ್ಟಿದ್ದೀವಿ. ಇವತ್ತು ಮಕ್ಕಳು ಕೂಡ ತಂದೆ ತಾಯಿಗಳ ಸಂಗಡ ಎಷ್ಟು ಸಮಯವನ್ನು ಕಳೀತಾ ಇದ್ದೀರಿ. ನಮ್ಮ ತಂದೆ ತಾಯಿಗಳು ಎಷ್ಟು ದಿವಸ ನಮ್ಮ ಸಂಗಡ ಇರ್ತಾರೆ ಅಂತ ನಮ್ಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರು ಇರುವವರೆಗೆ ನಾವು ಅವರನ್ನು ಗೌರವಿಸುವುದು, ಅವರ ಆಜ್ಞಾನುಪಾಲಕರಾಗಿ ನಾವು ಅವರ ಸಂಗಡ ಇರಬೇಕು. ಮತ್ತು ಅವರು ಏನು ಹೇಳ್ತಾರೆ ಅದು ನಮ್ಮ ಒಳಿತಿನ ಸಲುವಾಗಿ ಹೇಳ್ತಾರೆ ಅನ್ನುವಂಥ ವಿಚಾರವನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಬಿಹೇವ್ ಮಾಡಬೇಕು. ಅದೇ ರೀತಿ ನಮ್ಮ ಗುರುಗಳು ಕೂಡ, ಅದೇ ರೀತಿ ನಮ್ಮ ಹಿತೈಷಿಗಳು ಕೂಡ ಅವ್ರು ಏನು ಹೇಳ್ತಾರೆ ಅದು ನಮ್ಮ ಒಳಿತಿನಗಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವ್ರದ್ದೇನು ಸ್ವಾರ್ಥ ಇರುವುದಿಲ್ಲ. ಈಗ ನೀವು ಇಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ನಾಳೆ ಡಾಕ್ಟರೋ, ಇಂಜಿನಿಯರೋ, IAS ಆಫೀಸರೋ ಅಥವಾ ಇನ್ನು ಯಾವುದೋ ಒಂದು ದೊಡ್ಡ ರಾಜಕೀಯ ನೇತಾರನೋ ಅಥವಾ ಇನ್ನು ಯಾವುದೇ ಒಂದು ಸಂಘ ಸಂಸ್ಥೆಯ ಒಂದು ದೊಡ್ಡ ಅಧಿಕಾರಿನೋ ಆದರೆ ಇಲ್ಲಿ ಕುಳಿತಂತ ನಿಮ್ಮ ಶಿಕ್ಷಕರು, ನಿಮ್ಗೆ ಕಲಿಸಿದಂತ ಶಿಕ್ಷಕರು ಹೆಮ್ಮೆ ಪಡ್ತಾರೆ. ಅವರಿಗೊಂದು ನೀವು 10 ಪೈಸೆ ಕೊಡೋದಿರುವುದಿಲ್ಲ ಅದರಲ್ಲಿ. ಆದ್ರೆ ಅವರು ಹೆಮ್ಮೆಯಿಂದ ಹೇಳ್ಕೊತಾರೆ ಅವರು ನಮ್ಮ ಸ್ಟೂಡೆಂಟ್ ಅಂತೇಳಿ. ಇವತ್ತು ರಾಷ್ಟ್ರಮಟ್ಟದ ಸಾಧನೆ ಮಾಡಿದಂತ ಒಬ್ಬ ವಿದ್ಯಾರ್ಥಿನಿ ಇಲ್ಲಿ ಪ್ರಯತ್ನ ಹೋಗ್ಬೇಕಾದ್ರೆ ನಮ್ಮ ರಿಟಾ ಟೀಚರ್ ಅದೇ ಇವ್ರು ನಮ್ಮ ಸ್ಟೂಡೆಂಟ್, ನಾನು ಇವರಿಗೆ ಕಲಿಸಿದ್ದೇನೆ ಅಂತೇಳಿ ಖುಷಿಲಿಂದ ಹೇಳ್ತಾರೆ. ಅವರಿಗೇನು ಅವ್ರು ಕೊಡುವುದೇನಿರುವುದಿಲ್ಲ ಅದರಲ್ಲಿ, ಆದ್ರೆ ಒಂದು ಹೆಮ್ಮೆ. ಅದಕ್ಕೋಸ್ಕರ ನಾವೇನಾದ್ರೂ ಒಂದು ಸಾಧನೆ ಮಾಡಿದರೆ ನಮ್ಮ ಸ್ವಾರ್ಥಕ್ಕಾಗಿ ನಾವು ಸಾಧನೆ ಮಾಡಿರ್ಬೋದು, ಆದರೆ ಅದರ ಒಂದು ಹೆಗ್ಗಳಿಕೆ ಏನಿದೆಯಲ್ಲ, ನಮ್ಮ ತಂದೆ ತಾಯಿಗಳು, ನಮ್ಮ ಗುರುಗಳು ಅಷ್ಟೇ ಅಲ್ಲ, ನಮ್ಮ ಬಂಧು ಮಿತ್ರರು ಯಾರಿದ್ದಾರೆ ಅವ್ರಿಗೂ ಕೂಡ ಇವತ್ತು ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರು ನಮ್ಮ ವಿಧಾನಸಭಾ ಅಧ್ಯಕ್ಷರಾಗಿದ್ರು, ಈಗ MP ಆಗಿದ್ದಾರೆ. ಅವ್ರು ನನ್ನ ಮಿತ್ರ ಅಂತ ನಾನು ರುಬಾರ್ಸಿ ಹೇಳ್ಕೊಳ್ತೇವೆ. ಅವರಿಂದ ನನಗೇನು ಕೊಡುವುದೇನಿಲ್ಲ, ನಾನೇನು ಅವ್ರಿಗೆ ಕೊಡುವುದಿರುವುದಿಲ್ಲ. ಆದ್ರೆ ನಮಗೇನು ಆ ಮೇಲೆ ಕೂತ್ಕೊಂಡಿದಾರಲ್ಲ, ಹೈ ಪೋಸ್ಟಿಗೆ ಹೋಗಿದ್ದಾರೆ ಅಂತವ್ರ ಒಂದು ಆತ್ಮೀಯತೆ ನನಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೊಂದು ಹೆಮ್ಮೆ. ಹಾಗೆ ನಾವೇನಾದ್ರೂ ನಾಳೆ ಒಂದು ಒಳ್ಳೆ ಪ್ರಜೆಯಾಗಿ ಅಥವಾ ಒಳ್ಳೆ ಒಂದು ಹೆಸರು ಗಳಿಸಿದ್ರೆ ಉಳಿದವರೆಲ್ಲರೂ ಹೇಳ್ಕೋಬೇಕು, ಇವರು ನಮ್ಮ ಫ್ರೆಂಡ್ ಇದ್ರಿ, ನಾವು ಹೈಸ್ಕೂಲ್ನಲ್ಲಿ ಇದ್ದಾಗ ನಮ್ಮ ಫ್ರೆಂಡ್ ಅವರು, ಹೀಗೆ ಹೇಳ್ಕೊಳ್ಳೋದ್ರಲ್ಲಿ ನಮಗೆ ಸಮಾಧಾನ ತೃಪ್ತಿ ಆಗ್ತದೆ. ಅಂತ ಒಂದು ಬದುಕನ್ನು ನಾವು ಕಾಣಬೇಕು. ಅದನ್ನು ಬಿಟ್ಕೊಂಡು ನಾವು ಹುಟ್ಟಿದ ಏನೋ ಒಂದು ಸಂಸಾರ ಅಂತೇಳಿ ಮಾಡಿದ ಸತ್ತೋದ, ಅದನ್ನು ಆ ಪ್ರಾಣಿಗಳು ಕೂಡ ಆ ಜೀವನವನ್ನು ನಡೆಸ್ತವೆ. ಅದಕ್ಕೆ ಮನುಷ್ಯನಾಗಿ ಹುಟ್ಟೋದು ಅವಶ್ಯಕತೆ ಇಲ್ಲ. ಎಷ್ಟೋ ಹಂದಿಗಳು ಹುಟ್ಟುತ್ತವೆ, ನಾಯಿಗಳು ಹುಟ್ಟುತ್ತವೆ, ಬೆಕ್ಕು ಹುಟ್ಟುತ್ತದೆ, ಬೇರೆ ಪ್ರಾಣಿಗಳು ಎಷ್ಟೋ ಹುಟ್ಟುತ್ತವೆ, ಸಾಯ್ತವೆ. ಅವರು ಒಂದು ಜೀವನ ನಡೀತದೆ. ಆದ್ರೆ ನಾವು ಅಂತ ಜೀವನ ಮಾಡಲಿಕ್ಕೆ ಮನುಷ್ಯ ಜನ್ಮವನ್ನು ಪಡೆದಿದ್ದೇವ? ದೇವರು ಮನುಷ್ಯ ಜನ್ಮ 84 ಲಕ್ಷ ಯೋನಿಗಳನ್ನು ದಾಟಿದ ನಂತರ ಒಂದು ಮನುಷ್ಯ ಜನ್ಮ ಕೊಡ್ತಾನೆ. ಆ ಮನುಷ್ಯ ಜನ್ಮ ಯಾಕೆ ಕೊಡ್ತಾನೆ ಅಂದ್ರೆ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ. ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೋಸ್ಕರನೇ ಈ ಮನುಷ್ಯ ಜನ್ಮ ಬಂದಿರುವುದು. ಅದಕ್ಕೋಸ್ಕರ ಮನುಷ್ಯನಿಗೆ ಬುದ್ಧಿ ಅಂತ ಹೇಳಿ ಒಂದು ಕೊಟ್ಟಿದ್ದಾನೆ. ಮತ್ತು ಬೇರೆ ಪ್ರಾಣಿಗಳಿಗೆ ಬುದ್ಧಿ ಇರುವುದಿಲ್ಲ. ಆದ್ರೆ ಆ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಜೀವನವನ್ನು ನಡೆಸಬೇಕು. ನಮ್ಮ ಜೀವನ ನಾವು ಸಾಯಬೇಕಾದ್ರೆ ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನುವಂಥ ಒಂದು ನಗು ನಮ್ಮ ಮುಖದಲ್ಲಿ ಇರಬೇಕು. ಇಂಥ ಒಂದು ಪವಿತ್ರ ಆತ್ಮ ಸತ್ತೋಯ್ತಲ್ಲಪ್ಪ ಅಂತ ಹೇಳಿ ಅಳುವಂಥದ್ದು ಬೇರೆಯವ್ರದ್ದು ಕೆಲಸ ಆಗಿರ್ಬೇಕು. ಅದನ್ನು ಬಿಟ್ಕೊಂಡು ಅವ ಸತ್ತ ಚಲೋ ಆಗ್ಬಿಟ್ರಿ, ಅವ ಇದನ್ನು ಮಾಡಿದಷ್ಟೇ ಐತಿ, ಅಥವಾ
ನಾವು ಸತ್ತ ಅಂತೇಳಿ ಯಾರಿಗೂ ಗೊತ್ತೇ ಇರೋದಿಲ್ಲ. 4 ಮಂದಿ ನಮ್ಮಂತವ್ರಿಗೆ ಫೋನ್ ಮಾಡಿ ಕರೆಸಿ ಅವನಿಗೆ ಹಣ ಒಯ್ದಿರಿಸ್ತಾರೆ. ಅಂತ ಜೀವನವನ್ನು ನಾವು ಮಾಡೋದು ಅವಶ್ಯಕತೆ ಇಲ್ಲ. ಅದ್ರ ಸಲುವಾಗಿ ನಮ್ಮ ಜೀವನ ಸಾರ್ಥಕತೆ ಮಾಡ್ಕೋಬೇಕಾದ್ರೆ ನಾವು ಇಂಥ ಒಂದು ಶಿಕ್ಷಣ ಸಂಸ್ಥೆ, ದಿನಕರ್ ದೇಸಾಯಿ ಅವರು ಹೇಳಿದ್ರು, 60 ರೂಪಾಯಿ ಗಳಿಸಿದ್ರಲ್ಲಿ 40 ರೂಪಾಯಿ ಶಿಕ್ಷಣ ಸಂಸ್ಥೆಗಾಗಿ 20 ರೂಪಾಯಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ಅದಕ್ಕೆ ಇವತ್ತು ದಿನಕರ್ ದೇಸಾಯಿ ಅವರು ಸತ್ತು ಇಷ್ಟು ವರ್ಷ ಆದರೂ ಕೂಡ ನಾವು ಅವರನ್ನು ನೆನೆಸ್ತೀವಿ. ನಮ್ಮ ಅಜ್ಜನ ಹೆಸರು ಕೂಡ ನಮ್ಗೆ ಗೊತ್ತಿರುವುದಿಲ್ಲ, ಮುತ್ತಜ್ಜನ ಹೆಸರು ಗೊತ್ತಿರುವುದಿಲ್ಲ. ಆದರೆ ದಿನಕರ್ ದೇಸಾಯಿ ಅವ್ರ ಹೆಸರು ನಮ್ಗೆ ಇನ್ನೂ ನೆನಪಿದೆ. ಯಾಕಂದ್ರೆ ಅವರು ಇಂಥ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ. ಅಂತ ಮಹಾನ್ ಕಾರ್ಯದಲ್ಲಿ ಕೈ ಜೋಡಿಸುವಂತ ಕೆಲಸ ನಮ್ದು ಆಗ್ಬೇಕಂದ್ರೆ ನಾವು ಈ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಕಲಿತಾ ಇದ್ದೀವಿ, ಆ ಶಿಕ್ಷಣ ಸಂಸ್ಥೆ ಒಂದು ಸಾರ್ಥಕತೆಯನ್ನು ಪಡೆದಂತ ಭಾವನೆ ಮುಂದಿನ ಜೀವನದಲ್ಲಿ ನಮ್ದು ಆಗ್ಬೇಕು. ಇವತ್ತು ನಿಮ್ದು ಹೈಸ್ಕೂಲಿಂದ SSLC ಮಾರ್ಕ್ ಲಿಸ್ಟ್ ಅನ್ನ ನೋಡಿದ್ರೆ, ನಾಳೆ ನಿಮ್ಗೆ ಕೆಲಸ ಕೊಡಬೇಕಾದ್ರೆ SSLC ಮಾರ್ಕ್ ಲಿಸ್ಟ್ ಹಚ್ಚಲಿಕ್ಕೆ ಹೇಳ್ತಾರೆ. ಈಗ ಅದು SSLC ಇದು ವ್ಯಾಲ್ಯೂ ಇದೋ ಇಲ್ಲ ನನ್ಗೆ ಗೊತ್ತಿಲ್ಲ, PUC ಇದು. ಈಗ ಅದು SSLC ಇದನ್ನು ಈಗ ವ್ಯಾಲ್ಯೂ ಹೋಗ್ಬಿಟ್ಟಿದೆ. ಈಗ ನಮ್ಮ ಟೈಮ್ನಲ್ಲಿ ಇತ್ತು SSLC ಹಚ್ಚಬೇಕು, ಡಿಗ್ರಿ ಇದು PUC ಕೇಳ್ತಿರ್ಲಿಲ್ಲ, SSLC ಡಿಗ್ರಿ, ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಇದ್ರೆ ಅದು ಹಚ್ಚಬೇಕು. ಈಗ ಹಂಗಿಲ್ಲ. ಈಗ SSLC ಕೇಳೋದಿಲ್ಲ ಅಂತ ನೋಡ್ರಿ, PUC ಹಚ್ಚಬೇಕು. ಅಂದಮೇಲೆ ನಾವು ಈ ಸಂಸ್ಥೆಯಲ್ಲಿ ಕಲ್ತಿದ್ದೇವೆ, ಅದ್ರ ನಮ್ಮ ಸಾಧನೆ ಏನಿದೆ ಅಂತ ಹೇಳಿದ್ರೆ ಅದು ಮಾರ್ಕ್ ಲಿಸ್ಟ್ ನಲ್ಲಿ ಗೊತ್ತಾಗ್ತದೆ. ಅದೇ ರೀತಿ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ನಮ್ದು ಏನು ಸಾಧನೆ ಇದೆ ಅದನ್ನು ನೋಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನು ದಾನಿಗಳು, ಫಾಸ್ಟ್ ಸ್ಟೂಡೆಂಟ್ಸು ಮತ್ತು ಪೇಪರ್ ಮಿಲ್ಲು ಮತ್ತು ಬೇರೆ ಬೇರೆ ಸಂಸ್ಥೆಗಳು, ರೋಟರಿ, ಇಂಥವ್ರು ಯಾರು ಏನೇನೋ ಸಂಸ್ಥೆಗಳು ಶಾಲೆಗೋಸ್ಕರ ಏನೇನೋ ಕೊಟ್ಟಿರ್ತಾರೆ. ಅದರದೆಲ್ಲ ಸದ್ಬಳಕೆ ಮಾಡಿಕೊಂಡು ನಾವು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗ್ಕೊಂಡು, ಯಾಕಂದ್ರೆ ಒಂದ್ಸಲ ಈ ಒಂದು ಹೈಸ್ಕೂಲ್ ಲೈಫ್ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಬೇಕಂದ್ರೂ ಸಿಗುದಿಲ್ಲ. ಇದು ಗೋಲ್ಡನ್ ಲೈಫ್ ಇನ್ ಯುವರ್ ಮೆಮೊರಿ, ಟೋಟಲ್ ಇನ್ ಯುವರ್ ಲೈಫ್. ಅದ್ರ ಸಲುವಾಗಿ ನಾವು ಇಂಥ ಒಂದು ಜೀವನವನ್ನು ಸಾರ್ಥಕತೆ ಮಾಡ್ಕೊಳ್ಬೇಕಾದ್ರೆ, ಇದನ್ನ 100% ಯುಟಿಲೈಸ್ ಮಾಡ್ಕೊಳ್ಬೇಕಾದ್ರೆ ನಾವು ತನು ಮನದಿಂದ ಇಲ್ಲಿ ಲಕ್ಷ್ಯ ಕೊಟ್ಟು ಕಲಿಬೇಕು ಮತ್ತು ಹಿರಿಯರ ಮಾರ್ಗದರ್ಶನವನ್ನು ಪಡಿಬೇಕು ಮತ್ತು ಒಂದು ಸಾಧನೆ ಮಾಡಿದಂಥ ಸಂತೃಪ್ತಿ ನಮಗೆ ಇರಬೇಕು. ಈ ಶಾಲೆಯಿಂದ ನಾವು ನಿರ್ಗಮಿಸುವಾಗ ಅಡ್ಡಿಲ್ಲಪ್ಪ, ಈ ಶಾಲೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ನಾವು ಪಡೆದಿದ್ದೀವಿ, ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ನಾವು ಪಡೆದಿದ್ದೀವಿ, ಇದು ಮುಂದೆ ನಮ್ಮ ಜೀವನಕ್ಕೆ ದಾರಿದೀಪ ಆಗ್ತದೆ ಅನ್ನುವಂಥ ಸಾರ್ಥಕ ಭಾವನೆ ನಿಮ್ಮಲ್ಲಿ ಇರಬೇಕು. ಅಂತ ಭಾವನೆಗಳು ನಿಮ್ಮಲ್ಲಿ ಇರಬೇಕಾದ್ರೆ ಈಗ ಮೊದಲೆಲ್ಲ 30-40 ಮಕ್ಕಳು ಒಂದು ಕ್ಲಾಸ್ ರೂಮ್ ನಲ್ಲಿ ಇರ್ತಿದ್ರು. ಹೀಗಾಗಿ ಮಕ್ಕಳ ಮೇಲೆ ಸರಿಯಾಗಿ ಗಮನ ಕೊಡುವಂಥದ್ದು ವ್ಯವಧಾನ ಶಿಕ್ಷಕರಿಗೆ ಇರ್ತಿತ್ತು. ಆದ್ರೆ ಇವತ್ತು ಒಂದೊಂದು ಕ್ಲಾಸ್ ನಲ್ಲಿ 70-80 ಮಕ್ಕಳು ಇರಬೇಕಾದ್ರೆ ಪ್ರತಿಯೊಬ್ಬರ ಮೇಲೆ ಕಾನ್ಸಂಟ್ರೇಟ್ ಮಾಡುವಷ್ಟು ಟೈಮ್ ಅಥವಾ ವ್ಯವಧಾನ ಶಿಕ್ಷಕರಿಗೆ ಇರುವುದಿಲ್ಲ. ಅವರು ಎಷ್ಟೇ ಪ್ರಯತ್ನ ಮಾಡಲಿ ಆದರೂ ಟು ದಿ ಪಾಯಿಂಟ್ ಅದು ಆಗುದಿಲ್ಲ. ಅದಕ್ಕೆ ನಾವು ಅದರ ಸಂಗಡ ಅಡ್ಜಸ್ಟ್ ಹಾಕೊಂಡು ನಾವು ನಮ್ಮ ಸಮಯವನ್ನು ಹೆಚ್ಚಿನ ಈ ಒಂದು ವಿಷಯದಲ್ಲಿ ನಾವು ಗಮನ ಹರಿಸುವಂತೆ ನಾವು ಲಕ್ಷ್ಯ ಕೊಡಬೇಕು. ಪ್ರತಿಯೊಂದಕ್ಕೂ ನಾವು ಟೀಚರ್ಸ್ಗಳನ್ನ ಅಥವಾ ಇನ್ಸ್ಟಿಟ್ಯೂಷನ್ ಅನ್ನ ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಜವಾಬ್ದಾರಿಯನ್ನು ನಾವು ತಿಳ್ಕೊಬೇಕು. ಹೀಗಾಗಿ ನಾವು ವಿದ್ಯಾರ್ಥಿಯಾಗಿ ನಮ್ಮ ಜಿಮ್ಮೆದಾರಿ, ನಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡಾಗ ಮಾತ್ರ ನಾವೇನಾದ್ರೂ ಸಾಧನೆ ಮಾಡಬಲ್ಲೆವು ಅಂತ ಹೇಳಿ ಸ್ವಲ್ಪ ಸುದೀರ್ಘ ಆಯ್ತು ನನ್ನ ಮಾತಂತ ಅನ್ಕೋತೀನಿ. ಯಾಕಂದ್ರೆ ನೀವೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಿಗಿದ್ದೀವಿ. ಇನ್ನೊಂದು ಸಜೆಷನ್ ಕೊಡ್ತಾ ಇದ್ದೀನಿ ಮುಗಿಸೋಕ್ಕಿಂತ ಮೊದಲು, ಇದೇ ರೀತಿ ಯಾರಿಗೂ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ, 1150 ಮಕ್ಕಳಲ್ಲಿ ಖಾಲಿ 400 ಮಕ್ಕಳೇ ಬರ್ತಾರಂತಾದ್ರೆ ಇಂಥ ದೊಡ್ಡ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಇಂಥ ದೊಡ್ಡ ಕಾರ್ಯಕ್ರಮ ಮಾಡೋದು ಅವಶ್ಯಕತೆ ಇಲ್ಲ. ಬರೇ ಖಾಲಿ ನಮ್ದು ಏನು ಪ್ರೇಯರ್ ಆಗ್ತಾವಲ್ಲ, ಪ್ರೇಯರ್ ಆದ ನಂತರ ಆಯಾ ಕ್ಲಾಸ್ ರೂಮ್ನ ಮಕ್ಕಳಿಗೆ ಕರೆದು ಅವರಿಗೆ ಪ್ರೈಸ್ ಅಲ್ಲೇ ಮೇಲೆ ಹಂಚಿಬಿಡ್ರಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ದಿಂದ ಹಾಗೆ ಮಾಡ್ರಿ. ಯಾಕಂದ್ರೆ ನಾವಿದ್ದಾವಾಗ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರ್ತಿತ್ತು. ಆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನಾವು ಮುಂದಿನ ದಿನಗಳಲ್ಲಿ ಹೋಗ್ತಾ ಅಲ್ಲಿ ಅವಾಗೇನು ಲಪಡ ಗಿಪಡ ಆಗಿ ಈಗ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳು ಬಂದಾಗಿದ್ದಾವೆ. ಈಗ ಇದು ಕೂಡ ಕಾರ್ಯಕ್ರಮ ಈ ರೀತಿ ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳುವಂತ ವ್ಯವಧಾನ ನಿಮ್ಮಲ್ಲಿ ಇಲ್ಲ ಅಂತ ಆದ್ರೆ ಅದನ್ನು ಕೂಡ ಮಾಡೋದು ಅವಶ್ಯಕತೆ ಇಲ್ಲ. ಅನ್ನೆಸರಿ ಎಷ್ಟು ಈ ಒಂದು ಇವತ್ತಿನ ಒಂದು ದಿವಸ ಅಥವಾ 2-3 ತಾಸಿನ ಕಾರ್ಯಕ್ರಮದ ಸಲುವಾಗಿ 1 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ ಟೀಚರ್ಸ್ಗಳು. ಯಾರಿಗೆ ಎಷ್ಟು ಪ್ರೈಸ್ ಕೊಡಬೇಕು, ಏನೇನು ತರಬೇಕು, ಯಾರನ್ನ ಅತಿಥಿ ಕರಿಬೇಕು, ಯಾರನ್ನ ಇದು ಮಾಡಬೇಕು, ಅವ್ರ ಅಪಾಯಿಂಟ್ಮೆಂಟ್ ತಗೋ, ಎಷ್ಟು ಕೆಲಸ ಇರ್ತದೆ ಇದಕ್ಕೆ. ಇದನ್ನೆಲ್ಲ ಮಾಡ್ಕೊಂಡು ನೀವಿಲ್ಲ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ರೆ ಏನ್ ಅರ್ಥ ಅದಕ್ಕೆ? ಆದಷ್ಟಿಂದ ವಿಚಾರ ಮಾಡ್ರಿ. ಮುಂದಿನ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು
ಅಥವಾ ಪ್ರೇಯರ್ನಲ್ಲೇ ಮುಗಿಸಿಬಿಡ್ಬೇಕು ಅನ್ನುವಂಥದ್ದನ್ನ ಅದು ನಿಮ್ಗೆ ಬಿಟ್ಟಿದ್ದು. ನಾನೇನಾದರೂ ಸ್ವಲ್ಪ ತೀಕ್ಷ್ಣವಾಗಿ ಮಾತಾಡಿದ್ದಿದ್ರೆ ನನಗೆ ಕ್ಷಮಿಸ್ಬೇಕಂತ ಹೇಳುದಿಲ್ಲ, ನಿಮ್ಮ ಸಲುವಾಗಿನೇ ಮಾತಾಡಿದ್ ನಾನು. ಅದು ನಿಮಗೆ ಕ್ಷಮಿಸುವಂಥದ್ದಲ್ಲ, ಅದು ನೀವು ತಿಳ್ಕೊಳ್ಳುವಂಥದ್ದಿದೆ. ಆ ದೃಷ್ಟಿಯಿಂದ ನೀವೆಲ್ಲರೂ ನನ್ನ ಮಕ್ಕಳ ಸಮಾನ ಇದ್ದೀರಿ. ನಾನು ನನ್ನ ಮಕ್ಕಳಿಗೆ ಯಾವ ರೀತಿ ಹೇಳ್ತೇನೋ ಅದೇ ಭಾಷೆಯಲ್ಲಿ ಅದೇ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಮಕ್ಕಳು ಇಷ್ಟು ಮಾಡಿಲ್ಲ ಇದ್ರೂ ಕೂಡ ನಾನು ಹಿಂಗೆ ಹೇಳುದು ಅವ್ರಿಗೆ ಸಂದರ್ಭ ಇದ್ರೆ. ಆದ್ರೆ ಯಾವುದೇ ರೀತಿ ಇರಲಿ, ನಾನು ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳಿದ್ದೇನೆ ಅಂತೇಳಿ ಭಾವನೆಯಲ್ಲಿ ಇದನ್ನು ತಗೊಂಡು ಮುಂದೇನಾದ್ರೂ ನಿಮಗೆ ಅನುಕೂಲ ಆಗ್ತದಾದ್ರೆ, ನಿಮ್ಮ ಜೀವನದಲ್ಲಿ ನಿಮಗೆ ಸಾರ್ಥಕತೆಯನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದ, ಇದನ್ನು ಸ್ವೀಕರಿಸ್ರಿ. ಪೇರೆಂಟ್ಸ್ಗಳಿಗೂ ಕೂಡ ಹೇಳ್ತಾ ಇದ್ದೀನಿ, ಟೀಚರ್ಸ್ಗಳಿಗೂ ಕೂಡ ಮತ್ತೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ದು ಪಠ್ಯೇತರ ಚಟುವಟಿಕೆ ಅಥವಾ ಪಠ್ಯದ ಕ್ರಮದಲ್ಲಿ ಇದ್ರೂ ಇಲ್ಲದೇ ಇದ್ರೂ ಕೂಡ ಈ ಒಂದು ಸಂಸ್ಕಾರ ಕೊಡುವಂಥದ್ದು ವಿಷಯದ ಬಗ್ಗೆ ನೀವು ಕ್ಲಾಸ್ನಲ್ಲಿ ಒಂದು 5 ನಿಮಿಷ ಯಾವಾಗಲೂ ಹೇಳಲೇಬೇಕು. ನಮಗೆಲ್ಲ ಮಾರಲ್ ಸೈನ್ಸ್ ಅಂತೇಳಿ ಒಂದು ಇರ್ತಿತ್ತು, ಅವಾಗೆಲ್ಲ ಸ್ವಲ್ಪ ಯಾರಾದ್ರೂ ಬರ್ತಿದ್ರು ಹೇಳ್ತಿದ್ರು. ಈಗ ಅದು ಬಹಳ ಅವಶ್ಯಕತೆ ಇದೆ. ಮತ್ತು ಈಗಂತೂ ಈ ಮಾರಲ್ ಕಥೆಗಳನ್ನು ಓದುವಂಥದ್ದೆಲ್ಲ ಹೋಗ್ಬಿಟ್ಟವ. ಈಗ ನಾವೆಲ್ಲ ಅವಾಗ ಚಂದಮಾಮ ಅವು ಇವು ಇರ್ತದೆ, ಆಮೇಲೆ ಲಾಸ್ಟ್ ಮಾರಲ್ ಅಂತೆಲ್ಲ ಓದ್ತಿದ್ವಿ. ಇವೆಲ್ಲ ಮಾರಲ್ ಹೋಗ್ಬಿಟ್ಟವ ಈಗ. ಅದ್ರ ಸಲುವಾಗಿ ಇಂಥ ಸಂದರ್ಭಗಳಲ್ಲಿ ನಮಗೆ ಹೇಳ್ಬೇಕಂತ ಅನಿಸ್ತು, ನಾನು ಹೇಳಿದ್ದೇನೆ. ನಿಮಗೆ ಎಷ್ಟು ಸರಿ ಅನ್ನಿಸ್ತು ಅದನ್ನು ನೀವು ತಿಳ್ಕೊಂಡು ತಗೊಳ್ರಿ. ಯಾಕಂದ್ರೆ ಭಗವದ್ಗೀತೆಯನ್ನು ಕೂಡ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. 18 ಅಧ್ಯಾಯಗಳಷ್ಟು ದೊಡ್ಡ ಭಗವದ್ಗೀತೆಯನ್ನು ಹೇಳಿದ ಮೇಲೆ ಕೂಡ ಕೊನೆಯಲ್ಲಿ ಅವನು ಹೇಳ್ತಾನೆ, ಯಥಾ ಇಚ್ಛಸಿ ತಥಾ ಕುರು ಅಂತೇಳಿ. ಇಷ್ಟೆಲ್ಲ ನಾನು ಹೇಳಿದೆ ಅಂತೇಳಿ ನಾನು ಹೇಳಿದಂಗೆ ಮಾಡ್ಬೇಕಂತಿಲ್ಲ, ನಿನಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡಪ್ಪ. ಇಷ್ಟೆಲ್ಲ ಹೇಳಿದ ಮೇಲೆ ನಿನಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡು ಅಂತ ಹೇಳ್ಬಿಡ್ತಾನೆ. ಆ ರೀತಿ ಸ್ವಾತಂತ್ರ್ಯ ಇದೆ ನಮ್ಮಲ್ಲಿ. ಅದಕ್ಕೆ ನಿಮ್ಗೇನಾದ್ರೂ ಒಳ್ಳೇದಂತ ಅನ್ಸಿದ್ರೆ ಇದನ್ನ ಜೀವನದಲ್ಲಿ ಪಾಲಿಸ್ಕೊಂಡು ಜೀವನದ ಸಾರ್ಥಕತೆಯನ್ನು ಪಡೀರಿ. ಇಲ್ಲಾದ್ರೆ ನಿಮ್ಮ ಹಣೆ ಬರದಲ್ಲಿ ಬೀದಿ ನಾಯಿನೋ ನಾಯಿ ಜಾತಿನೋ ಹಂಗೆ ಬೆಳಿಬೇಕಂತ ಹೇಳಿದ್ರೆ ಯಾರು ಏನು ಮಾಡ್ಲಿಕ್ಕೆ ಬರುದಿಲ್ಲ. ಹಂಗೆ ಬೆಳ್ಕೊಂತ ಹೋಗ್ರಿ. ಕೃಷ್ಣ ಅರ್ಪಣೆ.